ದಲಿತರಿಗೆ ಸಿಎಂ ಅವಕಾಶ ಸಿಕ್ತಿಲ್ಲವೆಂಬ ಡಿಸಿಎಂ ಪರಮೇಶ್ವರ್ ಹೇಳಿಕೆಯನ್ನ ದಲಿತ ಸಮುದಾಯದ ಸಚಿವ ಆರ್ಬಿ ತಿಮ್ಮಾಪುರ ಸಮರ್ಥಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ದಲಿತರಿಗೆ ಸಿಎಂ ಅವಕಾಶ ಕೇಳೋದ್ರಲ್ಲಿ ತಪ್ಪೇನಿದೆ, ದಲಿತರಿಗೂ ಸಿಎಂ ಆಗುವ ಅವಕಾಶ ಬೇಕಿದೆ ಎಂದರು. ಅಲ್ಲದೆ ಹಿಂದೆ ಮಹಾರಾಷ್ಟ್ರದಲ್ಲಿ ದಲಿತರನ್ನ ಸಿಎಂ ಮಾಡಿದ್ರು, ನಮ್ಮ ಪಕ್ಷದಲ್ಲೂ ಸಿಗುವ ಅವಕಾಶವಿದೆ, ಸಿಗುವವರೆಗೆ ನಾವು ಕಾಯಬೇಕಷ್ಟೇ ಎಂದು ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಸಚಿವ ಡಿಕೆ ಶಿವಕುಮಾರ್, ನಮ್ಮ ಪಕ್ಷದಲ್ಲಿ ದಲಿತರಿಗೆ ಅವಕಾಶ ನೀಡಿದ್ದೇವೆ, ಮಲ್ಲಿಕಾರ್ಜುನ ಖರ್ಗೆ ಅವರು ವಿಪಕ್ಷ ನಾಯಕರಾಗಿದ್ದಾರೆ, ಹಾಗೆ ಪರಮೇಶ್ವರ್ ಡಿಸಿಎಂ ಆಗಿದ್ದಾರೆ, ನಾವೆಲ್ಲ ಅವರಿಗೆ ಕೆಳಗೆ ಕೆಲಸ ಮಾಡ್ತಿದ್ದೇವೆ ಅಂತ ಹೇಳಿದ್ರು. ದಲಿತರ ಆಗಬೇಕು ಅವಕಾಶ, ದಲಿತರ ಅವಕಾಶ ಸಿಗಬೇಕಂತ ಹೇಳಿದ್ದಾರೆ ಅವರು. ತಪ್ಪೇನಿದೆ, ಕೊಡಬೇಕಾಗತ್ತೆ ದಲಿತರಿಗೂ ಕೂಡ ಅವಕಾಶ. ಅಲ್ಲ, ಅವಕಾಶ ಸಿಕ್ಕಿಲ್ಲ ಅಂದ್ರಲ್ಲಿ ತಪ್ಪೇನಿಲ್ಲ. ಅಲ್ಲ ಸರ್, ನಿಮ್ದು ಕೂಡ ಬೆಂಬಲ ಇದೆ ಆ ಹೇಳಿಕೆಗೆ. ದಲಿತರ ಆಗ್ಬೇಕಲ್ಲ, ಯಾಕಾಗಬಾರ್ದು? ಅಂದ್ರೆ ದಲಿತರು ಎಲ್ಲೋ ಒಂದ್ ಕಡೆ ತುಳಿತಾ ಬರ್ತಾ ಇದ್ದಾರೆ. ಅದೆಲ್ಲ ಇಲ್ಲ. ದಲಿತರ ಇದೆಲ್ಲ ಪೊಲಿಟಿಕಲ್ ಇದಿರುತ್ತೆ. ಯಾರು ತುಳಿತಾರೋ ಯಾರು ತುಳಿತಾರಲ್ಲ. ಮುಖ್ಯಮಂತ್ರಿ ಅವಕಾಶ ಕೊಡ್ಬೇಕು ಸಿಎಂ. ಮುಖ್ಯಮಂತ್ರಿ ಆಗ್ಬೇಕನ್ನೋರಿಗೆ ಮುಖ್ಯಮಂತ್ರಿ ಮಾಡ್ತಾರೆ ವಿನ ಮುಖ್ಯಮಂತ್ರಿಯಲ್ಲಿ ಆಗ್ಬೇಕಾದಂತ ಏನೇನು ಅವಕಾಶಗಳು ಬರ್ತಾವೆ ಅವೆಲ್ಲ ಹಾಗೆ ಮಾಡಿಲ್ಲ. ಕಾಂಗ್ರೆಸ್ಸಲ್ಲಿ ಮಹಾರಾಷ್ಟ್ರದಲ್ಲಿ ದಲಿತರ ತವರು ಮನೆ ಯಾವಾಗಲೂ ಕೂಡ ಕಾಂಗ್ರೆಸ್ ಸಿದ್ಧಾಂತ ಬಹುಶಃ ಇಡೀ ದೇಶದಲ್ಲಿ SC ST ಆಕ್ಟ್ ಮಾಡಿಲ್ಲ. ನಮ್ಮ ರಾಜ್ಯದಲ್ಲಿ ನಾವು ಮಾಡಿದ್ದೇವೆ. ಪ್ರಮೋಷನ್ ವಿಚಾರ ಇರ್ಬೋದು, ಮತ್ತೊಂದು ವಿಚಾರ ಇದ್ದು ರಾಜಕೀಯದಲ್ಲೂ ಕೂಡ. ಈಗ ಕೂಡ ನಮ್ಮ ರಾಜ್ಯದಿಂದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಪ್ರತಿನಿಧಿಸಿ ಸೀನಿಯರ್ ಮೋಸ್ಟ್ ಲೀಡರು ಅಲ್ಲೋಗಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇಲ್ಲೂ ಕೂಡ ಪರಮೇಶ್ವರ್ ಅವ್ರನ್ನೇ ನಾವು ಡೆಪ್ಯೂಟಿ CM ಆಗಿ, ನಮ್ಮ ಪಕ್ಷ ಮೆಜಾರಿಟಿ ಬರದೇ ಇರೋದ ಕಾರಣದಿಂದ ಅವ್ರನ್ನೇ ಡೆಪ್ಯೂಟಿ CM ಮಾಡಿ ಇವತ್ತು ನಾವೆಲ್ಲ ಅವ್ರ ಕೈ ಕೆಳಗಡೆ ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಇವತ್ತು ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಪಕ್ಷದ ವರ್ಕಿಂಗ್ ಕಮಿಟಿ ಮೆಂಬರ್ ಆಗಿ ಕೂಡ ಇವತ್ತು ನಮ್ಮ ಇವರು KH ಮುನಿಯಪ್ಪನವರು ಅವರು ಕೂಡ ಈಗ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಿಂಗಿರೋಂಥ ಸಂದರ್ಭದಲ್ಲಿ ನಾವೆಲ್ಲ ಈ ಸಂದರ್ಭದಲ್ಲಿ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಆ ಜನ ನಮ್ಮ ಜೊತೆ ಉಳ್ಕೊಂಡಿದೆ.